ಕೂಡ ಈ ಕುರಿಯನ್ನು ನೋಡಿ ಒಂದು ಉಪಾಯವನ್ನು ಹೇಳ್ತು. ನಿಂಗೆ ಬಾವಿ ಸುತ್ತ ಕಲ್ಲಿನ ಮಧ್ಯದಲ್ಲಿ ಜಾಗ ಕಾಣಿಸ್ತಿದ್ಯಾ? ನೀನು ಅದನ್ನ ಹತ್ಕೊಂಡು ಬರ್ಬೋದು. ತುಂಬಾನೇ ಸುಲಭ. ಕುರಿ ಅದನ್ನು ಕೂಡ ಪ್ರಯತ್ನ ಮಾಡ್ತು. ಆದ್ರೆ ಅದರ ಕಾಲು ಸಣ್ಣಗಿರೋದ್ರಿಂದ ಜಾರಿ ಕೆಳಗ್ ಬಿದ್ದೋಯ್ತು. ಕೆಲ್ಸ ಮಾಡ್ತಿಲ್ಲ. ಧನ್ಯವಾದ ಅಪ್ರಯೋಜಕ ಬೆಕ್ಕು. ಕೊನೆಯದಾಗಿ ಒಂದು ನಾಯಿ ಬಾವಿ ಕಡೆಗೆ ಬಂತು. ಓಹ್, ಏನದು? ಅದೊಂದು ಕುರಿ. ಅಲ್ಲಿ ಹೇಗೆ ಹೋಯ್ತದು? ಸಹೋದರ, ಸಹಾಯ ಮಾಡು. ಇರು, ನಾನು ಯೋಚನೆ ಮಾಡ್ತೀನಿ. ಓಹ್, ನೀನು ಕೂಡ ಬೇರೆಯವ್ರ ತರ ಹೊರಟು ಹೋಗ್ಬಿಡ್ತೀಯಾ? ಖಂಡಿತ ಇಲ್ಲ, ನನಗೊಂದು ಉಪಾಯ ಬಂದಿದೆ. ಓಹ್, ಆ ಬಕೆಟ್ ಇದೆಯಲ್ಲ ನೀರ್ ತೆಗಿಯೋದಕ್ಕೆ, ಅದನ್ನ ನಾನು ಬಾವಿ ಒಳಗಡೆ ಬಿಡ್ತೀನಿ. ನೀನ್ ಅದ್ರ ಮೇಲೆ ಹತ್ಕೋ, ನಾನ್ ಮೇಲೆ ಹೇಳ್ಕೊಂತೀನಿ ನಿನ್ನ. ಓಹ್ ಓಹ್ ಓ, ಅದು ಕೆಲ್ಸ ಮಾಡುತ್ತೆ. ನನ್ನನ್ನ ಕಾಪಾಡ್ಬಿಟ್ಟೆ ನಾಯಿ. ನೀನು ನಿಜವಾಗ್ಲೂ ಸಹಾಯ ಮಾಡ್ದೆ. ಆದ್ರಿಂದ ಈ ಕಥೆಯಲ್ಲಿ ನಿಜವಾದ ಸಹಾಯಕಾರ ಅಂದ್ರೆ ನಾಯಿ. ಅದು ಎಲ್ಲರ ಹಾಗೆ ಸಲಹೆ ಮಾತ್ರ ನೀಡಿಲ್ಲ, ಅದು ಜೊತೆಯಲ್ಲಿದ್ದು ಸಹಾಯ ಮಾಡ್ತು. ನೀವೆಲ್ಲರೂ ನಿಜವಾದ ಸಹಾಯಗಾರರಾಗ್ಬೇಕು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.